ಗ್ಲಾಸ್ ಬ್ರೇಕ್ ಮಾಡಿದ್ದು. ಅವರ್ ಸರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ರಿಯಲ್ ಸ್ಟಂಟ್ಸ್ ಮಾಡ್ತಾರೆ, ರಿಯಲ್ ರೂಪೇ ಹಾಕಲ್ಲ. ಗ್ಲಾಸ್ ಬ್ರೇಕಿಂಗ್ ತುಂಬಾ ದೊಡ್ಡ ಸುದ್ದಿ ಆಗಿತ್ತು ಅವಾಗ. ಅವ್ರಿಗೆ ಕಳಾರಿ ಎಫೆಕ್ಟ್ ಒಂದು ಫೈಟ್ ಕಲ್ತಿದ್ರೆ, ಅದು ಬ್ಯಾಕ್ ಲಿಫ್ಟ್ ಹೊಡೆಯೋದು, ಕಿಕ್ಸ್ ಹೊಡೆಯೋದು, ಬ್ಯಾಕ್ ಲಿಫ್ಟ್ ಸೈಮಲ್ಟೇನಿಯಸ್ ಕ್ಲಿಕ್ ಹೊಡೆಯೋದು ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ. ಡ್ಯೂಪಿ ಯೂಸ್ ಮಾಡಲ್ಲ. ನೀನೇ ಸಾಂಗ್ ಶೂಟ್ ಮಾಡಿದ್ರು, ಅಷ್ಟೇ ಬ್ಯೂಟಿಫುಲ್ ಸಾಂಗ್. ಇವತ್ತಿಗೂ ಆ ರಮ್ಯಾ ಅವ್ರ ಕಾಸ್ಟ್ಯೂಮು, ಆ ಮೂಮೆಂಟ್ಸ್, ಆ ಕ್ಯಾಂಡಿಡ್ ಮೂಮೆಂಟ್ಸ್ ಅದು ಎಸ್ಪೆಷಲಿ ಪರವಾಗಿಲ್ಲ. ವಾಯ್ಸ್ ಚೆನ್ನಾಗಿದೆ ಅಪ್ಪಾಜಿ, ಏನ್ ಮಾಡೋದು ಇದು ಹಮ್ಮಿಂಗ್. ಇವ್ರಿಗೆ ಈ ತರ ಆಡ್ಸೋಣ ಅಂತ ಒಂದು ಐಡಿಯಾ ಕೊಟ್ಟರು ಫಯಾಜ್ ಖಾನ್. ಫಸ್ಟ್ ಈ ತರ ಹಮ್ಮಿಂಗ್ಸ್ ಇವ್ರಿಗೆ ಆಡ್ಸೋಣ ಸರ್. ಅವ್ರಿಗೆ ಮುಂಚೆಯಿಂದ ಆ ತರ ಸಾಂಗ್ಗಳು ಮಾಡಿ ತುಂಬಾ ನೀರು ತುಂಬಾ ಅನುಭವ ಇದೆ ಅವ್ರಿಗೆ. ಕೆಲವೆಲ್ಲ ಅದನ್ನ ಎಲ್ಲ ಮಾಡಕ್ ಮಾಸ್ಟರ್, ಇದು ಕತೆಗೆ ಆಗಲ್ಲ, ತುಂಬಾ ಸೆಕ್ಸಿಯಾಗಿ ತರ ಬೇಡ ಮಾಸ್ಟರ್. ಸರ್ ಆ ಫಸ್ಟ್ ಕಾಪಿ ಆಕಾಶ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ಗೂ ಬಿಫೋರ್ ಎಲ್ಲರೂ ನೋಡಿದ್ರ ಅಥವಾ ಹೇಗೆ ಸರ್ ಅದು? January 6th ಸ್ಟಾರ್ಟ್ ಆಗಿ April 28 ಸಿನಿಮಾ ರಿಲೀಸು, ಸೇಮ್ ಇಯರ್. ಅಂದ್ರೆ 110 days ಸಿನಿಮಾ ರೆಡಿ ಆಗಿ ರಿಲೀಸ್ ಆಗೋಯ್ತು. ರಿಲೀಸ್ 28 April 28ಕ್ಕೆ ರಿಲೀಸ್ ಅಂತ ಫಿಕ್ಸ್ ಆವತ್ತು. ನಂದು ಫಸ್ಟ್ ಸಿನಿಮಾ. ಸಾಂಗ್ ಸುತ್ತಲೂ ಎಷ್ಟು ವಿಷಯ ಇದೆ ಅಂದ್ರೆ ಆ ಡಚ್ ಅಂಗಲ್ ಏನೋ ಬರುತ್ತೆ, STD ಬೂತದು ಬಂದ ತಕ್ಷಣ ಮತ್ತೆ ಅಲ್ಲಿ ಸಿಂಗಾಪುರ್ ಓಪನ್ ಆಗುತ್ತೆ. ಎಸ್ ಇದು ಇನ್ಸ್ಬ್ರೂಕ್ ಅಲ್ಲಿ ಶುರು ಆಗುತ್ತೆ. ಅದೇನ್ ಸರ್, ಸಿಂಗಾಪುರ್ ಅಲ್ವಾ? ಇಲ್ಲ ಇದು ಇನ್ಸ್ಬ್ರೂಕ್, ಅದು ಜರ್ಮನಿಯಲ್ಲಿ. ಅದೇ ಬೇರೆ ಅಂದ್ರೆ ಫಾರಿನ್ ಲೊಕೇಶನ್ ಓಪನ್ ಆಗುತ್ತೆ. ಅದ್ ಎಷ್ಟು ಸಲ ನೋಡಿದೀವೋ ನಮ್ಗೆ ನೆನಪಿಲ್ಲ, ಎಷ್ಟು ಸಲ ಇವತ್ತಿಗೂ ಕೇಳ್ತೀವಿ. ಇವತ್ತಿಗೂ ಅಂದ್ರೆ ಅಷ್ಟು ಅವ್ರ R.P. ಪಟ್ನಾಯಕ್ ಅವರೇ ಅವ್ರ ಯಾವ್ದೋ ಸಿನಿಮಾದಲ್ಲಿ ಅದನ್ನ ಅಳವಡಿಸ್ಕೊಂಡ್ರು. ಅಲ್ಲ, ತೆಲುಗುಲಿ ನಂದು ಅವ್ರದ್ದೊಂದು ಸಿನಿಮಾ ಮಾಡಿದ್ರು. ನನ್ನ ಸಿನಿಮಾಗೆ ಈ ಸಾಂಗ್ ನಾನು ಯೂಸ್ ಮಾಡ್ತೀನಿ ಅಂತ ಪಾಪ ರಾಘಣ್ಣ ಅವ್ರ ಹತ್ರ ಕೇಳಿ, ಆಮೇಲೆ ಜಯಂಕಾರ ಆಡಿಯೋದವ್ರ ಹತ್ರ ಕೇಳಿ, ಅವ್ರ ಹತ್ರ ಆಡಿಯೋ ರೈಟ್ಸ್ ಇತ್ತು. ಕೇಳ್ಬಿಟ್ಟು ಅವರು ತೆಲುಗುವಲ್ಲಿ ಆ ಸಾಂಗ್ ನ ಮಾಡ್ಕೊಂಡ್ರು. ನೋವೇ ನೋವೇ ಮನಸಂತ ನೋವೇ ಅಂತ ಆ ಸಾಂಗ್ ನ ಲಿರಿಕ್ಸ್ ಇಟ್ ಮಾಡ್ಕೊಂಡ್ರು. ಅಂಡ್ ಇದು ಸರ್, ಆಹಾ ಎಂತ ಆ ಕ್ಷಣದಲ್ಲಿ ಫಯಾಜ್ ಖಾನ್ ಅವ್ರದೊಂದು ವಾಯ್ಸ್ ನ ಹಾಕೊಳ್ಳುವಂಥದ್ದು, ಮತ್ತೆ ಆ ಸಾಂಗ್ ನೀವು ಅಂದ್ರೆ ಕೇಳದ್ ಅಂದ್ರೆ ಸಿಚುವೇಶನ್ ಹಂಗಿತ್ತು, ನೀವು ಆ ಇಮ್ಯಾಜಿನರಿ ವರ್ಲ್ಡ್ ಗೆ ಕರ್ಕೊಂಡೋಗಿ ಶೂಟ್ ಮಾಡ್ಬೇಕು ಅನ್ನೋದೊಂದಿತ್ತು. ಇಲ್ಲ, ಅದು ನಾವು ಫಾರಿನ್ ಅಲ್ಲಿ ಶೂಟ್ ಮಾಡ್ಬೇಕು, 1-2 ಇಮ್ಯಾಜಿನೇಷನ್ ಸಾಂಗ್ ನ ಅಂತ ಒಂದು ಮೈಂಡ್ ಅಲ್ಲಿ ಇತ್ತು. ಬಟ್ ಫಯಾಜ್ ಖಾನ್ ಬಂದದ್ದು ಐಡಿಯಾ ಕೊಟ್ಟಿದ್ದೆ ಇವರು ಪಟ್ನಾಯಕ್ ಸರ್. ಯಾಕಂದ್ರೆ ಮ್ಯೂಸಿಷಿಯನ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ವಾಯ್ಸ್ ಏನು ಅಂತ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಫಯಾಜ್ ಖಾನ್ ಅವ್ರು ಕನ್ನಡದಲ್ಲಿ ಚಿಗುರಿದ ಕನಸಲ್ಲಿ ಒಂದು ಬಿಟ್ ಹಮ್ ಮಾಡಿದ್ರು ಅವರು. ಯಾವ್ದು ರಾಘಣ್ಣ ಅವರು. ಪರವಾಗಿಲ್ಲ, ವಾಯ್ಸ್ ಚೆನ್ನಾಗಿದೆ ಅಪ್ಪಾಜಿ, ಏನ್ ಮಾಡೋದು ಇದು ಹಮ್ಮಿಂಗ್. ಇವ್ರಿಗೆ ಈ ತರ ಆಡ್ಸೋಣ ಅಂತ ಒಂದು ಐಡಿಯಾ ಕೊಟ್ಟರು ಫಯಾಜ್ ಖಾನ್. ಫಸ್ಟ್ ಈ ತರ ಹಮ್ಮಿಂಗ್ಸ್ ಇವ್ರಿಗೆ ಆಡ್ಸೋಣ ಸರ್. ಆಮೇಲೆ BGM ಸ್ಟಾರ್ಟ್ ಆಗುತ್ತೆ. BGM ಸ್ಟಾರ್ಟ್ ಆದ್ಮೇಲೆ ಪಲ್ಲವಿಯಿಂದ ಫೀಮೇಲ್ ವಾಯ್ಸ್ ಇಡೋಣ ಅಂತಂದು ನಮ್ಗೆ ಅಂದ್ರೆ ಟೆಂಪೋ ಹಂಗೆ ಕ್ಯಾರಿ ಆಗುತ್ತೆ. ಫಸ್ಟ್ ಅಲ್ಲಿಂದ ಓಡ್ ಬಂದಾಗ ಅವಳು ಓಡ್ ಬರೋದಕ್ಕೆ, ಆ ರಿಯಾಕ್ಷನ್ಗೆ, ಆಮೇಲೆ ಆ ವಯಲಿನ್ನು, ಆ ಟೆಂಪೋ ಹೈಗೆ ಹೋಗೋದು, ಅವಳು ಓಡ್ ಬರೋದಕ್ಕೆ ಹೀರೋಯಿನ್ ಕ್ಯಾರೆಕ್ಟ್ರು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಂತ ಸರಿ ಓಕೆ ಸರ್ ಆಡ್ಸೋಣ ಅಂದ್ವಿ. ಅವ್ರು ಆಡಿದ್ರು ಆ ಸಾಂಗ್ನ, ಓಪನಿಂಗ್ ಹಮ್ ಮಾಡಿದ್ರು. ಬಟ್ ಅದನ್ನ ರೀರೆಕಾರ್ಡಿಂಗ್ ಯೂಸ್ ಮಾಡಿದೀನಿ ನಾನು. ಕ್ಲೈಮ್ಯಾಕ್ಸ್ ಬಿಫೋರ್ ಅದು ರಾಜೇಶ್ ಕೃಷ್ಣನ್ ಅವರು ವಾಯ್ಸ್ ಬಿಫೋರ್ ರಾಜೇಶ್ ಕೃಷ್ಣನ್ ಅವರು ಪ್ಯಾಥೋ ಬಿಟ್ ಆಡಿದ್ದಾರೆ. ಏನಿದು ಈ ದಿನ ಎದೆಯಲ್ಲಿ ಕಂಪನ ಅಂತ ಹಾಡಿದ್ದಾರೆ. ಅದಕ್ಕೆ ಬಿಫೋರು ರಮ್ಯ ಅವ್ರ ಮನೆ ಹತ್ರ ಬಂದು ಮಾತಾಡಿದಾಗ, ನನಗೆ ಆಕಾಶ್ ನನಗೆ ಮದುವೆ ನನಗೆ ಇಷ್ಟ, ಅವನು ನಾನು ಮದುವೆ ಆಗದೆ ಹೋದ್ರು ಅವ್ನ ಜೀವನ ಪೂರ್ತಿ ಅವನ ಹೆಸರಲ್ಲೇ ಇರ್ತೀನಿ, ಅವ್ನ ನೆನಪಲ್ಲೇ ಇರ್ತೀನಿ ಅಂತ ಹೇಳಿದಾಗ ಅಪ್ಪು ಸರ್ ಟರ್ನ್ ಮಾಡ್ತಾರೆ, ಈ ಹುಡುಗಿ ನನ್ನ ಬಗ್ಗೆ ಇಷ್ಟೊಂದು ಫೀಲ್ ಇಟ್ಕೊಂಡಾರ ಅಂತ. ಆಗ ಫಯಾಜ್ ಖಾನ್ ವಾಯ್ಸ್ ಹಾಕಿದೀವಿ ಅಲ್ಲಿ. ಅಲ್ಲಿಂದ ಹಂಗೆ ಪ್ಯಾಥೋ ಬಿಟ್ಟು ಒಂದು ಚಿಕ್ ಬಿಟ್ಟು ರಾಜೇಶ್ ಕೃಷ್ಣನ್ ಸರ್ ಆಡಿದ್ದಾರೆ. ಅದು ಅಷ್ಟೇ. ಅಂದ್ರೆ ಈಗ ಏನು ನೀನೇ ಸಾಂಗ್ ಶೂಟ್ ಮಾಡಿದ್ರು, ಅಷ್ಟೇ ಬ್ಯೂಟಿಫುಲ್ ಸಾಂಗ್. ಇವತ್ತಿಗೂ ಆ ರಮ್ಯಾ ಅವ್ರ ಕಾಸ್ಟ್ಯೂಮು, ಆ ಮೂಮೆಂಟ್ಸ್, ಆ ಕ್ಯಾಂಡಿಡ್ ಮೂಮೆಂಟ್ಸ್ ಅದು ಎಸ್ಪೆಷಲಿ. ಅದು ನಮ್ಗೆ ಆ ಸಾಂಗ್ ಅಂತಂದಾಗ ಏನಂದು ಚಿನಿ ಪ್ರಕಾಶ್ ಮಾಸ್ಟರ್ ಸ್ಪೆಷಾಲಿಟಿ ಏನಂದ್ರು ತುಂಬಾ ಹಳೆ ಮಾಸ್ಟರ್ ಅವರು. ಅಂದ್ರೆ ನೀವು ಹಮ್ ನೋಡಿರ್ಬೋದು, ಚುಮ್ಮ ದೇದೆಯಿಂದ ಹಿಡಿದು ಕನ್ನಡದಲ್ಲಿ ತುಂಬಾ ಸಿನಿಮಾ, ವಿಷ್ಣುವರ್ಧನ್, ಅಂಬರೀಷ್ ಅವರು ಹಳೆ ಸಾಂಗ್ಗಳು, ರವಿಚಂದ್ರನ್ ಪರ್ಮನೆಂಟ್, ಪ್ರೇಮಲೋಕ ರಣಧೀರದಲ್ಲಿ ಆಲ್ ಸಾಂಗ್, ರವಿ ಸರ್ ಸಾಂಗ್ ಎಲ್ಲ ಚಿನಿ ಪ್ರಕಾಶ್ ಮಾಸ್ಟರ್ ಆಲ್ಮೋಸ್ಟ್ ಎಲ್ಲ ಸಾಂಗು. ಅಷ್ಟೊಂದು ಸೀನಿಯರ್ ಆಕ್ಟರ್. ಫಸ್ಟ್ ಟೈಮ್ ನಾನು ಮಾಡಿದ್ದೆ, ನಾನು ಆಕ್ಚುಲಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ತುಂಬಾ ಕಂಫರ್ಟಬಲ್ ಅವರು. ನಾನು ಅಭಿ ಪಿಕ್ಚರಲ್ಲಿ ಈ ನನ್ನ ಕಣ್ಣಾಣೆ ಸಾಂಗ್ ಇದೆಯಲ್ಲ, ಅದಕ್ಕೆ ಡೈರೆಕ್ಟರ್ ಬಂದಿರಲಿಲ್ಲ ಅವಾಗ ಆ ಸಾಂಗ್ಗೆ. ಸುಂದರ್ನಾಥ್ ಸುವರ್ಣ ಕ್ಯಾಮ್ರಾಮನ್ನು, ಚಿನಿ ಪ್ರಕಾಶ್ ಮಾಸ್ಟರ್. ಡೈರೆಕ್ಟರ್ಗೆ ಏನೋ ಕೆಲಸ ಇರೋದು, ಮಹೇಶ್ ನೀವು ಶೂಟ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಸರ್ ನಾನು ಹೋಗಿದ್ದೆ, ಡೈರೆಕ್ಟರ್ ಪ್ಲೇಸ್ಮೆಂಟಲ್ಲಿ ನಾನು ಹೋಗಿದ್ದೆ. ಆಗ ಮಾಡಿದಾಗ ನನಗೆ ಚಿನಿ ಪ್ರಕಾಶ್ ಮಾಸ್ಟರ್ ಜೊತೆ ತುಂಬ ಇಂಟ್ರಾಕ್ಷನ್ ಇತ್ತು. ಡೈರೆಕ್ಟರ್ ಇಲ್ಲದಾಗ ನಾನು ಸರ್ ಇದು ಬೇಡ ಅದು ಬೇಡ ಅಂದ್ಬಿಟ್ಟು ನಾನು ಕೇಳಿ ಮಾಡಿಸ್ತಾ ಇದ್ದೆ. ಅವರು ನನ್ನ ಜೊತೆ ತುಂಬ ಕಂಫರ್ಟಬಲ್. ಅದರಿಂದ ನನಗೆ ನೆಕ್ಸ್ಟ್ ಸಿನಿಮಾದಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ಚಿನಿ ಪ್ರಕಾಶ್ ಕೈಲಿ ಮಾಡಿಸೋಣ, ಚೆನ್ನಾಗಿರುತ್ತೆ, ಕತೆ
ಪ್ರಕಾರ ಹೋಗ್ತಾರೆ ಅವರು. ಈಗ ಒಂದು ಸಾಂಗ್ ಅಂದ್ರೆ ಏನು ಗೊತ್ತಾ ಸರ್, ಡ್ಯಾನ್ಸ್ ಮಾಸ್ಟರ್ ಅವ್ರ ಫೀಲಲ್ಲಿ ಮಾಡ್ತಾರೆ. ನಾವು ಹಿಂಗೆ ಕೊಟ್ಬಿಟ್ಟು ನಿಮ್ಗೆ ಹೋಗ್ಬಿಟ್ರೆ ಅವ್ರ ಫೀಲಲ್ಲಿ ಏನಿರುತ್ತೆ ಅದು ಮಾಡ್ತಾರೆ. ಕತೆಗೆ ತಕ್ಕ ಕರೆಕ್ಟ್ ಆಗಿರೋ ಒಬ್ಬ ಡೈರೆಕ್ಟ್ರ್ ಕೂತ್ಕೊಂಡು, ಇಲ್ಲ ಸರ್ ಈ ಎಕ್ಸ್ಪ್ರೆಷನ್ ಬೇಕು, ಇದು ಬೇಕು, ಈ ಮೂಮೆಂಟ್ ಬೇಡ ಸರ್, ಈ ಕತೆಗೆ ಸೂಟ್ ಆಗಲ್ಲ ಅಂತ ಕೇಳಿ ಮಾಡಿಸ್ಕೋಬೇಕು. ನನಗೆ ತುಂಬ ಇಷ್ಟ. ನಾನು ಸಾಂಗಲ್ಲಿ ಯಾವುದನ್ನು ನಾನು ಹೋಗ್ತೀನಿ. ತುಂಬ ಜನ ಡೈರೆಕ್ಟ್ ಪ್ರೇಮ್ ಅವರಾಗಲಿ ಇನ್ನೊಬ್ಬರಾಗಲಿ ಯಾರೂ ಹೋಗಲ್ಲ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಆ ಸಾಂಗಲ್ಲಾಗಲಿ ಫೈಟಲ್ಲಾಗಲಿ ನಾನು ಇರಲೇಬೇಕು, ನನಗೊಂದು ಕಂಫರ್ಟಬಲ್ ಅದು. ಹಂಗೆ ಕೇಳಿದಾಗ ಸ್ಟೆಪ್ ಎಲ್ಲ ಮಾಡಿಸ್ಬೇಕಾರೆ ಮಾಸ್ಟರ್ ತುಂಬ ರಿಸ್ಕ್ ಸ್ಟೆಪ್ಗಳು ಬೇಡ, ಒಂಥರ ಸಿಂಪಲ್ ಸ್ಟೆಪ್ ಥರ ಇರಲಿ ಮಾಸ್ಟ್ರೆ, ನೋಡಿದವ್ರಿಗೆ ಒಂಥರ ಪ್ಲೆಸೆಂಟ್ ಆಗಿರಬೇಕು ಅಂದಾಗ ನೋಡಿ ಅದಕ್ಕೆ ಅವರು ಆ ಕಡೆ ಟರ್ನ್ ಆಗೋದು, ಈ ಕಡೆ ಟರ್ನ್ ಆಗೋದು, ಇದು ಮಾಡೋದು, ಹಿಂಗೆ ಜಿಗ್ಜಾಗ್ ಮೂಮೆಂಟಲ್ಲಿ ಮಾಡೋದು, ಇದು ಮಾಡಿಸೋರು, ಮಾಡಿ ತೋರಿಸೋರು ಅವರು. ಮಹೇಶ್ ಓಕೆನಮ್ಮ ನಿನಗೆ ಇದು ಅನ್ನೋರು, ಓಕೆ ಮಾಸ್ಟ್ರೆ ಅನ್ನೋರು. ಪ್ರತಿಯೊಂದು ಶಾರ್ಟು ನಂಗೆ ತೋರಿಸ್ಬಿಟ್ಟು ಓಕೆನಾ ಅಂತ ಕೇಳೋರು. ಅದೊಂದು ಚಿನ್ನಿಪ್ರಕಾಶ್ ಮಾಸ್ಟ್ರು ಹಬ್ಬ ಓಪನಿಂಗ್ ಸಾಂಗು ಅವರೇ ಮಾಡಿದ್ದು, ಸ್ವಲ್ಪ ಬೇರೆ ಸ್ಟೈಲಲ್ಲಿ. ಹೋಳಿ ಅದು ಹೋಳಿ ಬೇರೆ, ಅದು ಹರ್ಷ ಮಾಡಿದ್ದು. ಹೊಡಿ ಹೋಡು ಡೋಲು ಹೊಡಿ ಅಂತ. ಓ ಮಾರಿ ಅನ್ನೋ ಸಾಂಗ್ ಬಂದು ಧೂಳಲ್ಲಿ ಮಾಡಿದ್ರು, ದಿನೇಶ್ ಅಂತ. ಮುಂಚೆ ಅವರು ಪ್ರಭುದೇವ್ ಅವ್ರಿಗೆಲ್ಲ ಅಸಿಸ್ಟೆಂಟ್ ಆಗಿದ್ರು, ಯಾರು ದಿನೇಶ್ ಮಾಸ್ಟರ್ ಮಾಡಿದ್ರು. ಜನಿಪ್ರಕಾಶ್ ತುಂಬ ಚೆನ್ನಾಗಿ ಮಾಡೋದು. ಆಹಾ ಅಂತ ಅಕ್ಷಣನೂ ಅಷ್ಟೇ, ನನಗೆ ಈ ಫೀಲಲ್ಲೇ ಬೇಕು ಮಾಸ್ಟರ್. ಆಮೇಲೆ ಸ್ವಲ್ಪ ರೊಮ್ಯಾನ್ಸ್ ಅಂದರೆ ಸ್ವಲ್ಪ ಸೆನ್ಶಿಯಸ್ಸು ಆ ಥರ ಸ್ವಲ್ಪ ಅದನ್ನು ಜಾಸ್ತಿ ಮಾಡಿಸ್ತಾರೆ ಚಿನ್ನಿಪ್ರಕಾಶ್ ಸರ್. ಅವ್ರಿಗೆ ಮುಂಚೆಯಿಂದ ಆ ಥರ ಸಾಂಗ್ಗಳು ಮಾಡಿ ತುಂಬ ನೀರು ತುಂಬ ಅನುಭವ ಇದೆ ಅವ್ರಿಗೆ ಕೆಲವೆಲ್ಲ. ಅದನ್ನ ಎಲ್ಲ ಮಾಡಕ್ಕೆ ಮಾಸ್ಟ್ರೆ ಇದು ಕತೆಗೆ ಆಗಲ್ಲ, ತುಂಬ ಸೆಕ್ಸಿಯಾಗಿ ಆ ಥರ ಬೇಡ ಮಾಸ್ಟ್ರೆ. ಹೀರೋಯಿನು ಮುಟ್ಟೋ ಥರನೇ ಇರಬೇಕು, ಬಟ್ ತುಂಬ ಕ್ಲೋಸ್ನೆಸ್ ಇರಕೂಡದು, ಆ ಥರದ್ದೇನೋ ಮಾಡಿ ಅಂತ. ಆಯ್ತಮ್ಮ ನಿಂಗೆ ಹೆಂಗೆ ಬೇಕು ಮಾಡಿಕೊಡ್ತೀನಿ, ಭಾಳ ಕಂಫರ್ಟಬಲ್ ಮಾಸ್ಟರ್. ಪ್ರತಿಯೊಬ್ಬ ಡೈರೆಕ್ಟರ್ ಟಿಲ್ ಟುಡೇ ಅವರು ಈಗಿನ ಜನ್ರೇಷನ್ ಡೈರೆಕ್ಟರ್ಗಳ ಜೊತೆ ಮಾಡ್ತಾರೆ ಅಂದರೆ ಅವರು ಡೈರೆಕ್ಟರ್ಗಳ ಜೊತೆ ಇಂಟ್ರಾಕ್ಷನ್ ಮಾಡೋದು, ಡೈರೆಕ್ಟರ್ ಜೊತೆ ಜೆಲ್ ಆಗೋದು, ಕತೆ ಜೊತೆ ಜೆಲ್, ಅದೇ ಪ್ಲಸ್ ಪಾಯಿಂಟ್. ಕೆಲವು ಮಾಸ್ಟರ್ಗಳು ಹೇಳ್ತಾರೆ ಇವನೇ ನನಗೆ ಹೇಳ್ಕೊಡಕ್ಕೆ ಬರ್ತಾನಲ್ಲ ಅಂತಾರೆ. ನಾನು ನೋಡಿದ್ದೀನಿ, ಆ ಥರ ಮಾಸ್ಟರ್ಗಳನ್ನೂ ನೋಡಿದ್ದೀನಿ ನಾನು, ನನಗೆ ಅನುಭವ ಆಗಿದೆ. ಇವನೇನೋ ನನಗೆ ಹೇಳ್ಕೊಡ್ತಾನೆ. ನೀವು ಏನು ಎಷ್ಟೇ ದೊಡ್ಡ ಮಾಸ್ಟರ್ ಆಗಿರಿ, ನಮ್ಗೇನಿಲ್ಲ, ನಮ್ಮ ಕತೆಗೆ ಏನು ಬೇಕು ಅಷ್ಟೇ ನಮಗೆ ಬೇಕಾಗಿರೋದು. ನೀವು ದೊಡ್ಡ ಮಾಸ್ಟರ್ ಇಲ್ಲ ಅಂತ ಹೇಳಲ್ಲ, ನಮ್ಮ ಕತೆಗೆ ಏನು ಬೇಕು ಅದನ್ನು ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ನೀವು ಬೇರೆ ಏನು ಮಾಡಿದ್ದೀರ ನಿಮಗೆ ಸೇರೋದು, ನಾವು ನಿಮ್ಮ ಬಗ್ಗೆ ಮಾತಾಡೋದು. ಚಿನ್ನಿಪ್ರಕಾಶ್ ವೆರಿ ಗುಡ್ ಮಾಸ್ಟರ್. ಆಮೇಲೆ ಅದರಲ್ಲಿ ಇನ್ನೊಂದು ಶಾಟ್ ಇದೆ, ಅವರು ಲಾಸ್ಟಲ್ಲಿ ಲ ಎಂಡಲ್ಲಿ ಹೋಗ್ಬೇಕಾರೆ ಪುನೀತ್ ಸರ್ ರಮ್ಯ ಅವ್ರ ಕೈ ಇಟ್ಕೊಂಡು ಹಿಂಗೆ ಮುತ್ತು ಕೊಡ್ತಾರೆ, ಇಲ್ಲಿ ಮುತ್ತು ಕೊಡ್ತಾರೆ. ಆಗ ನಾನು ಮುತ್ತು ಕೊಟ್ಟರು ಚೆನ್ನಾಗಿರಲ್ಲ ಮಾಸ್ಟ್ರೆ, ಆ ಕೈನ ಹಿಡ್ಕೊಂಡು ಒಂಥರ ಹಣೆಗೆ ಹಿಂಗೆ ಒತ್ಕೊಳ್ಳಿ, ಆ ಹಣೆಗೆ ಒತ್ಕೊಂಡಾಗ ಆ ಲವ್ ಒಂದು ಡಿವೋಷನ್ ಫೀಲ್ ಇರುತ್ತೆ. ಆದರೆ ಆ ಲವ್ಗೆ ಹಂಗೆ ಈಗ ನೀವು ಮುತ್ತು ಕೊಟ್ಟಾಗಲೇ ಒಂದು ಫೀಲ್ ಇರುತ್ತೆ, ಅದು ಕಣ್ಣಿಗೆ ಒತ್ಕೊಂಡಾಗಲೇ ಬೇರೆ ಫೀಲ್ ಇರುತ್ತೆ. ಲವ್ಗೆ ಅದು ಎಕ್ಸ್ಪ್ರೆಷನ್ನೇ ಬೇರೆ ಥರ ಇರುತ್ತೆ. ಅದು ಮಾಡೋಣ ಮಾಸ್ಟ್ರೆ ಅಂದರೆ ಓಕೆ ಮಾ ನಿಂಗೆ ಹೆಂಗೆ ಬೇಕು ಹಂಗೆ ಮಾಡಿ, ಎರಡು ತಗೊಂಡಿರೋ ನಿಂಗೆ ಯಾವ್ದು ಬೇಕೋ ಅದು ಇಟ್ಕೊಂಡು 2 ಶಾರ್ಟು ತೆಗೆದು ನಾನು ಹಣೆಗೆ ಒತ್ಕೊಳ್ಳೋದಿಟ್ಟೆ. ಕೆಲವು ಸಲ ಎಲ್ಲಿ ವರ್ಕ್ ಆಗುತ್ತೆ ಅಂದಾಗ ರಾಜ್ಕುಮಾರ್ ಅವರು ಆ ಸಿನಿಮಾ ನೋಡ್ಬಿಟ್ಟು, ಸಿನಿಮಾ ನೋಡಾದ್ಮೇಲೆ ಚಿನ್ನಿಪ್ರಕಾಶ್ ಅವರು ಆ ಸಾಂಗಲ್ಲಿ ರೀ ಅಪ್ಪು ಹೀರೋಯಿನ್ ಕೈ ಹಿಡ್ಕೊಂಡು ಹಣೆಗೆ ಒತ್ಕಟ್ಟಲ್ರಿ, ಏನ್ರಿ ಶಾಟ್ ಅದು, ಆಹಾ ಹೀರೋಯಿನ್ನ ದೈವಾಂಶ ಸಂಭೂತಳ ಥರ ಮಾಡ್ತಾನೆ ಒಂದು ಹೀರೋ ಕ್ಯಾರೆಕ್ಟ್ರು ಅಂದರೆ ಎಂಥ ಶಾಟ್ ರೀ ಅದು ಅಂತಂತಂದ್ರು. ಅಂದರೆ ನೋಡಿ, ಕೆಲವು ಚಿಕ್ಕದನ್ಸಿದ್ರು ಕೆಲವ್ರಿಗೆ ಯಾವ ಥರ ಇಂಪ್ರೆಸ್ ಆಗುತ್ತೆ, ಅದೆಲ್ಲ ಕತೆಗೆ ಎಲ್ಲ ಒಂದು ಪೂರಕವಾಗಿರುತ್ತೆ ಅವೆಲ್ಲ. ಸೊ ಆಮೇಲೆ ಇನ್ನೊಂದು ಅವತ್ತಿಗೆ ತುಂಬಾ ದೊಡ್ಡ ವಿಷಯ ಅಂದ್ರೆ ಗ್ಲಾಸ್ ಬ್ರೇಕ್ ಮಾಡಿದ್ದು, ಅಂದ್ರೆ ಕಾಲು, ಅಂದ್ರೆ ಅವಾಗ ನಮ್ಗೆ ಎಷ್ಟು ದೊಡ್ಡ ಟಾಕ್ ಆಗಿತ್ತು ಅಂದ್ರೆ ಪವರ್ ಸ್ಟಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ರಿಯಲ್ ಸ್ಟಂಟ್ಸ್ ಮಾಡ್ತಾರೆ, ರಿಯಲ್ ರೂಪೇ ಹಾಕಲ್ಲ. ಗ್ಲಾಸ್ ಬ್ರೇಕಿಂಗ್ ತುಂಬಾ ದೊಡ್ಡ ಸುದ್ದಿ ಆಗಿತ್ತು ಅವಾಗ. ಇಲ್ಲ, ಅವರು ನಾನು ಫಸ್ಟ್ ಪಿಕ್ಚರಿಂದ ನೋಡ್ತಿದ್ದೇನಲ್ಲ, ಅವ್ರಿಗೆ ಕಲಾರಿ ಫಟ್ ಒಂದು ಫೈಟ್ ಕಲ್ತಿದ್ರೆ, ಅದು ಬ್ಯಾಕ್ ಲಿಫ್ಟ್ ಹೊಡೆಯೋದು, ಕಿಕ್ಸ್ ಹೊಡೆಯೋದು, ಬ್ಯಾಕ್ ಲಿಫ್ಟ್ ಸೈಮಲ್ಟೇನಿಯಸ್ ಕ್ಲಿಕ್ ಹೊಡೆಯೋದು ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ. ಡ್ಯೂಪಿ ಯೂಸ್ ಮಾಡೋಲ್ಲ. ಮೇಲಿಂದ ಜಂಪ್ ಮಾಡ್ಬೇಕಾದ್ರು ಒಂದು 30 ಫೀಟು 40 ಫೀಟಿಂದ ಜಂಪ್ ಮಾಡ್ಬೇಕಾದ್ರು ಈಗಿನ ಥರ ನಮಗೆ ಆ ಥರದ್ದು ಏನು ಇರಲಿಲ್ಲ. ಆಗ ಏನು ಮಾಡೋ ಒಂದು ಕೆಳಗಡೆ ಬೆಡ್ ಹಾಕ್ಬಿಟ್ಟು ಅಟ್ಟೆ ಬಾಕ್ಸ್ಗಳು ಹಾಕ್ತಿದ್ವಿ, ಆಮೇಲೆ ಅದ್ರ ಕೆಳಗಡೆ ಥರ್ಮೋಕೋಲ್ ಹಾಕಿ ಪುನಃ ಮೇಲ್ಗಡೆ ಬೆಡ್ ಹಾಕಿ ಪುನಃ ಅಟ್ಟೆ ಬಾಕ್ಸ್ ಹಾಕ್ತಿದ್ವಿ. ಆ ಥರ ಇಷ್ಟುದ್ದ ಜೋಡಿಸ್ತಿದ್ವಿ. ಬಟ್ ಈಗ ಟೆಕ್ನಾಲಜಿ ಬೇರೆ ಇದೆ, ಏರ್ ಬೆಡ್ ಈ ಥರದ್ದೆಲ್ಲ ಇದೆ. ಅದ್ರಲ್ಲಿ ಜಂಪ್ ಮಾಡೋರು ಪುನೀತ್ ಅವರು. ಒಂದೊಂದ್ಸಲ ಕಾಗ್ ಬಿದ್ದರೆ ಅಟ್ಟೆ ಬಾಕ್ಸ್ ಒಳಗಡೆ ಕಾಲು ಸೇರ್ಕೊಂಡ್ಬಿಡೋದು, ಅದು ಕಾಲು ಬಿಡಿಸೋದಕ್ಕೆ 10 ನಿಮಿಷ ಆಗೋದು. ಆ ಥರ ಇತ್ತು ಆ ಟೈಮಲ್ಲಿ, ಈಗಿನಷ್ಟು ಇದಿರಲಿಲ್ಲ. ಬಟ್ ಅದೆಲ್ಲ ರಿಯಲ್ ಆಗಿ ಅವರೇ ಜಂಪ್ ಮಾಡೋರು. ಈ ಶಾರ್ಟ್ ಕಂಪೋಸ್ ಮಾಡಿದಾಗ ಹಿಂದಿಯಲ್ಲಿ ಯಾವುದೋ ಕಂಪೋಸ್ ಮಾಡಿದ್ರು ಅಂತ ರಾಮ್ ಶೆಟ್ರು, ಅದೇನೋ ಹೆಚ್ಚು ಕಮ್ಮಿಯಾಗಿ ಇದಾಗಲಿಲ್ಲ ಅಂತೆ. ನಾನು ಒಂದು ಮಾಡಿದೆ, ಪುನೀತ್ ಈ ಥರ ಒಂದು ಶಾರ್ಟ್ ಇದೆ ಮಾಡ್ತೀರಾ ಅಂದರು. ಏನು ಮಾಸ್ಟರ್ ಅಂದಾಗ ಹಿಂಗೆ ಗಾಡಿ ಬರ್ತಾ ಇರುತ್ತೆ, ಅವು ಮೂಮೆಂಟಲ್ಲಿರೋ ಗಾಡಿಗೆ ಬಂದು ನೀವು ಓಡೋಗಿ ಜಂಪ್ ಮಾಡಿ ಗ್ಲಾಸ್ ಬ್ರೇಕ್ ಮಾಡಬೇಕು ಅಂತ ಹೇಳೋದು. ನಾನು ಮಾಡ್ತೀನಿ ಮಾಸ್ಟ್ರಿ ಅಂತ, ಶುಗರ್ ಗ್ಲಾಸ್ ಅದು ಮಾಡ್ತೀನಿ ಮಾಸ್ಟರ್ ಅಂದರು. ನೋಡಿ ಮಾಡ್ತೀರಾ ಅಂದ್ರೆ ಮಾಡ್ತೀನಿ. ನನಗೆ ಹೇಳಿದೆ, ಸರ್ ಬೇಡ ಸರ್ ಇಸ್ಕೇನಿಕ್ಕೆ ಅಂದೆ. ಮಾಣ ಬಿಡು ಮಹೇಶ್ ಏನಾಗಲ್ಲ
ಅಂತಂದ್ರು. ಇಲ್ಲ ಸರ್, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನನಗೆ ಆಮೇಲೆ ಅಮ್ಮ ಅಪ್ಪಾಜಿಗೆ ಉತ್ತರ ಹೇಳಂದ್ರೆ ನೀ ಏನೋ ಮಾಡಲ್ಲ, ಸುಮ್ಮನಿರು, ನೀನು ಮಾಡ್ತೀನಿ ಸುಮ್ಮನಿರಿ ಅಂದ್ಬಿಟ್ಟು ಮಾಡೋರು. ಬಟ್ ಅಲ್ಲಿ ಏನಾಯ್ತು ಅಂದರೆ ಅವರು ಜಸ್ಟ್ ಕಿಕ್ ಮಾಡೋದಕ್ಕೆ ಆ ಗ್ಲಾಸ್ ಬ್ರೇಕ್ ಮಾಡೋದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಲೇಟ್ ಆಗೋಯ್ತು. ಆವಾಗ ಏನಾಗೋಯ್ತು ಅಂದರೆ ಇವ್ರು ಒದ್ದಾಗ 1 ಸೆಕೆಂಡ್ ಲೇಟಾಗಿ ಬ್ರೇಕ್ ಆಯಿತು. ಇವ್ರ ಕಾಲು ಹೋಗಿ ಈ ಪೋರ್ಷನ್ ಹೋಗಿ ಆ ಬ್ಯಾನೆಟ್ಗೆ ಹಂಗೆ ಸೇರ್ಕೊಂತು. ನಮ್ಗೆ ಈ ಪೋರ್ಷನ್ ತುಂಬ ಸೆನ್ಸಿಟಿವ್ ಪೋರ್ಷನ್. ಹಂಗೆ ಭಯ ಆಗೋಯ್ತು. ಆಮೇಲೆ ಕೈ ಇಟ್ಟಿದ್ರು ಇಲ್ಲಿ. ಆಮೇಲೆ ಹೊರಗಡೆ ತೆಗೆದು ನೋಡಿದ ತಕ್ಷಣ ಆಮೇಲೆ ರೀಟೂ ಮಾಡಿದ್ವಿ, ಇನ್ನೊಂದು ಶಾಟ್ ಮಾಡಿದ್ವಿ ಅಪೋಸಿಟ್ ಆ್ಯಂಗಲಲ್ಲಿ ಗ್ಲಾಸ್ ಬ್ರೇಕಿಂಗ್ದು. ಆವಾಗ ಅವ್ರಿಗೆ ಇಲ್ಲಿ ತೈಸಲ್ಲಿ ಸ್ವಲ್ಪ ಇದೆಲ್ಲ ಆಗಿತ್ತು, ಗಾಯ ಅಂದರೆ ಸ್ಮಾಲ್ ಗ್ಲಾಸ್ ಪೀಸ್ ಎಲ್ಲ ಚುಚ್ಕೊಂಡ್ಬಿಟ್ಟಿತ್ತು. ಈ ಕೈಯಲ್ಲಿ ಗ್ಲಾಸ್ ಪೀಸ್ ಚುಚ್ಕೊಂಡಿತ್ತು ಅಷ್ಟೇ. ಆಮೇಲೆ ಇಮಿಡಿಯೇಟ್ ಶೂಟ್ ಮಾಡಿದ್ವಿ. ಅವರೇನು ನನಗೆ ಹಿಂಗಾಗಿದೆ ಹಂಗೆ ಅಂತ ಹೇಳಿಲ್ಲ. ಮಹೇಶ್ ಮನೇಲಿ ಹೇಳಕ್ಕೆ ಹೋಗ್ಬಿಡಿ, ಸುಮ್ಮನೆ ಬಿಡಿ ಏನೋ, ನಾನೇನು ಹೇಳಕ್ಕೆ ಹೋದ್ರೆ ಯಾರು ಹೇಳ್ತಾರೆ ಸುಮ್ಮನೆ ಸರ್, ನೀವೇನು ಸರ್ ನೀವು ಮಾಡ್ಬಿಟ್ಟು ನಾನು ಬಯಸ್ತೀರಾ ಅಂದೆ. ನಾನು ಸುಮ್ಮನೆ ಮಹೇಶ್ ಅನ್ನೋರು. ಅವ್ರು ಕ್ಯಾಶುವಲ್ ಆಗಿ ಮಾತಾಡೋರು. ಆಮೇಲೆ ಅಪ್ಪಾಜಿಗೆ ತೋರಿಸಿದ್ರು, ಪಾರ್ವತಮ್ಮ ಏನೋ ಹಿಂಗೆಲ್ಲ ಮಾಡಿಸಿದ್ಯಾ ಮಹೇಶ ಅಂದರು. ಆಮೇಲೆ ಪಾರ್ವತಿ, ಇದನ್ನೇ ಜನ ಇಷ್ಟಪಡೋದು, ನೋಡು ನಿನ್ನ ಮಗ ಹೆಂಗೆ ಮಾಡಾನೆ, ನೀವು ಕರೆಕ್ಟಾಗಿ ಮಾಡಿಸಿದ್ದೀರಾ, ಸೂತ್ರಧಾರರು ನಿರ್ದೇಶಕರು, ನೀವು ಕರೆಕ್ಟ್ ಬಿಡಿ ಅಂದರು. ಅಂದರೆ ರಾಜ್ಕುಮಾರ್ ಅವ್ರು ನಿಜವಲ್ಲೂ ಮಗು ಥರ. ನಾನು ಆ ಥರ ಅಂಥ ಒಬ್ಬರು ಲೆಜೆಂಡು. ಅವ್ರು ನೋಡೋದಕ್ಕೆ ನಾವು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದವ್ರು ಅವ್ರನ್ನ. ಅವರು ಮಗು ಥರ ಆಗ್ಬಿಡೋರು ನಮ್ಮ ಜೊತೆ. ಸೂತ್ರಧಾರ ನೀವು ಕರೆಕ್ಟಾಗಿ ಮಾಡಿಸಿದ್ದೀರ ನಿರ್ದೇಶಕರು ಅನ್ನೋರು. ಸರಸ್ವತಿ ಪುತ್ರ ಅನ್ನೋದು ಅದಕ್ಕೆ ರೀ ನಿಮ್ಮನ್ನ ಅಂತ ಹೇಳೋರು. ಅವೆಲ್ಲ ಮರೆಯೋಕ್ಕಾಗಲ್ಲ ಸರ್ ನಮಗೆ ಲೈಫಲ್ಲಿ. ಅದೊಂದು ಆ ಸಿನಿಮಾದಲ್ಲಿ ಒಂದು ಹೈಲೈಟ್ ಸಿನಿಮಾದಲ್ಲಿ ಗ್ಲಾಸ್ ಬ್ರೇಕಿಂಗ್. ಸರ್ ಆ ಫಸ್ಟು ಕಾಪಿ ಆಕಾಶ್ ಸಿನಿಮಾ ಕಂಪ್ಲೀಟ್ ಆದಮೇಲೆ ರಿಲೀಸ್ಗೂ ಬಿಫೋರು ಎಲ್ಲರೂ ನೋಡಿದ್ರಾ ಅಥವಾ ಹೇಗೆ ಸರ್ ಅದು? ಇಲ್ಲ ಸರ್, ಆ್ಯಕ್ಚುಲಿ ಏಪ್ರಿಲ್ 24 ರಾಜ್ಕುಮಾರ್ ಅವ್ರ ಬರ್ಡೇ, ರಿಲೀಸು 28. ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ ಸಿನಿಮಾ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ಬಿಡ್ತೀರ ನೀವು. ಜನವರಿ 6 ನಾವು ಆ್ಯಕ್ಚುಲಿ ಪ್ರೀವಿಯಸ್ ಇಯರು ಮುಹೂರ್ತ ಮಾಡಿದ್ವಿ. ಅಕ್ಟೋಬರ್ ಅಲ್ಲಿ ನವಂಬರಲ್ಲಿ ಮುಹೂರ್ತ ಒಂದಿನ ಮಾಡಿದ್ವಿ. ಆಮೇಲೆ ಸೆಕೆಂಡ್ ಡೇ ದ್ವಿತೀಯ ವಿಘ್ನ ಬರೋದು ಒಂದು ಶಾರ್ಟ್ ಅಲ್ಲಿ ಯಾವುದೋ ಪುನೀತ್ ಸರ್ದು ಒಂದು ಶಾರ್ಟ್ ತೆಗೆದ್ವಿ. ಅದಾದಮೇಲೆ 1 ತಿಂಗಳು ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಶೆಡ್ಯೂಲ್ ಸ್ಟಾರ್ಟ್ ಆಗಿದ್ದು ಯಾವಾಗ ಸ್ಕೆಡ್ಯೂಲ್ ಅಂದರೆ ಜನವರಿ 6 ಸ್ಟಾರ್ಟ್ ಆಯಿತು. ಜನವರಿ 6 ಸ್ಟಾರ್ಟ್ ಆಗಿ ಏಪ್ರಿಲ್ 28 ಸಿನಿಮಾ ರಿಲೀಸು. ಸೇಮ್ ಇಯರ್. ಅಂದರೆ 110 days ಸಿನಿಮಾ ರೆಡಿಯಾಗಿ ರಿಲೀಸ್ ಆಗೋಯ್ತು. ರಿಲೀಸ್ 28 ಏಪ್ರಿಲ್ 28 ರಿಲೀಸ್ ಅಂತ ಫಿಕ್ಸ್ ಆವತ್ತು. ನಂದು ಫಸ್ಟ್ ಸಿನಿಮಾ. ಹೆಂಗಪ್ಪ ಶೂಟ್ ಮಾಡಲಿ ಅಂತ ನೋಡೋಣ ಮಾಡೋಣ, ಏನು ಕೆಲಸ ಕಲ್ತಿದ್ವಿ ಡೈರೆಕ್ಟರ್ಗಳ ಹತ್ರ, ನಮ್ಗೆ ಏನೇನು ಗುರುಗಳೆಲ್ಲ ಕಲ್ಸೋರು ಅದನ್ನೆಲ್ಲ ದಾರೆ ಏರೋಣ ಅಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಡ್ತಾ ಆಮೇಲೆ ಸೈಮಲ್ಟೇನಿಯಸ್ ವರ್ಕ್ ಮಾಡ್ತಿದ್ದೆ ನಾನು. ಆಮೇಲೆ ಇನ್ನೊಂದೇನು ಅಂದರೆ ಆಗೇನು ಈ ಥರ ಡಿಜಿಟಲ್ ಇರಲಿಲ್ಲ. ಅದನ್ನು ನಮ್ಮದು ನೆಗೆಟಿವ್ನ ತೊಗೊಂಡೋಗಿ ಮಡ್ರಾಸಲ್ಲಿ ಟೆಲಿಸಿನ್ ಮಾಡಿ ಯುಮ್ಯಾಟಿಕ್ ಕ್ಯಾಸೆಟ್ ತಂದು ಅದನ್ನು ಡಂಪ್ ಮಾಡಿ ಆಮೇಲೆ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡಬೇಕು ಇದರಲ್ಲಿ ಟಿವಿಯಲ್ಲಿ. ಈ ಥರ ಪ್ರಾಸೆಸ್ ಇತ್ತು. ಒಂದೊಂದು ವಾರದ್ದಾಗ್ತಿದ್ದಂಗೆ ನಮ್ಗೆ ಹಂಗೆ ಪ್ರೊಡಕ್ಷನಲ್ಲಿ ಚನ್ನಣ ಅಂತಿದ್ದಾರೆ, ಮಲ್ಲಿಕಾರ್ಜುನ್ ಚನ್ನಣ ಅಂತ, ಇಬ್ರು ಚೆನ್ನಾಗಿ ಪ್ರೊವೈಡ್ ಮಾಡೋರು. ನಾವೇನು ಕೇಳಿದ್ರು ಪ್ರೊವೈಡ್ ಮಾಡೋರು. ಒಂದು ವಾರದ ಎಲ್ಲ ಕಳಿಸ್ಬಿಟ್ಟು ಟೆಲಿಸಿನಿ ಮಾಡಿ ನೈಟೇ ಎಡಿಟ್ ಮಾಡ್ತಿದ್ದೆ. ನಾನು ಶೂಟಿಂಗ್ ಮುಗಿದ ತಕ್ಷಣ ನೈಟು ಎಡಿಟಿಂಗ್ ರೂಮಲ್ಲೇ ವಜ್ರೇಶ್ವರಿ ಮೇಲೆ ಮನೋಹರ್ ಸರ್ ಅಂತ ಎಡಿಟ್ರು, ಅವ್ರು ನೈಟೇ ಜಾಸ್ತಿ ಕೆಲಸ ಮಾಡ್ತಿದ್ದವು. ರಾತ್ರಿ 1:30-2 ಗಂಟೆವರೆಗೂ ಕೆಲಸ ಮಾಡೋದು ನಾವು. 2 ಗಂಟೆ ಮಾಡಿ 3 ಗಂಟೆ ಮಾಡಿ ಪುನಃ 5-6ವರೆಗೆ ಶೂಟಿಂಗ್ ಹೋಗುವೆ ನಾನು. ಅಂದರೆ ನಮ್ಗೆ ಆ ಥರ ಹುಮ್ಮಸ್ಸು, ಇದು ಆ ಒಂದು ಏನೋ ಮಾಡ್ತಾ ಇದೀವಿ ಅಂತ ಜೋಶಾಗ. ಹಂಗಾಗಿ ಫಾಸ್ಟ್ ಆಗಾಯಿತು. ಇಲ್ಲ ಅಂದರೆ ನಾವು ಶೂಟಿಂಗ್ ಮಾಡ್ಬಿಟ್ಟು ಎಡಿಟ್ ಮಾಡ್ತೀವಿ, ಆಮೇಲೆ ರಿಲೀಸ್ ಮಾಡ್ತೀವಿ, ಮಿನಿಮಮ್ ಒಂದು 6-7 months 1 year ಆಗ್ಬಿಡೋದು. ಅಂದರೆ ಆ ಥರ ವರ್ಕ್ ಮಾಡಿ ನಮಗೆ ಅಭ್ಯಾಸ ನೆಗೆಟಿವಲ್ಲಿ. ಈಗ ಇನ್ನೂ ಈಸಿ, ಬಟ್ ಈಗಲೇ ಡಿಲೇ ಆಗ್ತಾ ಇದೆ. ಹಿಂಗೆ ಹೊಡೆದ್ರೆ ಬರುತ್ತೆ ಡಿಜಿಟಲ್ಲೇ, ಹಿಂಗೆ ಟಕ್ ಅಂತ ಇದಾಕಿದ್ರೆ ಬರುತ್ತೆ, ಚಿಪ್ ಹಾಕಿದ್ರೆ ಬರುತ್ತೆ. ಆಗ ಅಷ್ಟು ಕಷ್ಟ ಇತ್ತು. ಅದಕ್ಕೆ ಮುಂಚೆ ಇನ್ನೂ ಕಷ್ಟ ಇತ್ತು. ನೆಗೆಟಿವ್ನೆಲ್ಲ ಹಿಂಗೆ ಆಡ್ಕೊಂಡು ಮಾರ್ಕ್ ಮಾಡಿ ಹಿಂಗೆ ನೋಡಿ ನಾವು ಜಾಯಿನ್ ಮಾಡಿಸ್ತಿದ್ವಿ. 7,000-8,000 AK-47 ಅಲ್ಲಿ. ಈಗ ಭಾಳ ಈಸಿ ಸರ್ ಟೆಕ್ನಾಲಜಿ. ಬಟ್ ಈಗಲೇ ನಂಬರ್ ಆಫ್ ಡೇಸ್ ಜಾಸ್ತಿ ಈಗ. ಬಟ್ ಈಗಲೇ ಕಮ್ಮಿ ಆಗಬೇಕು ಅಂತ ನಾನು ಬಿಡಿ, ಅದು ಸೈಡಿಗೆ ಬಿಡೋಣ. ಹಿಂಗಾಡಿ 110 days ರಿಲೀಸ್ ಆಯಿತು ಸಿನಿಮಾ. ಏಪ್ರಿಲ್ 24 ನಾನು ಕಾಪಿ ತಂದೆ, ರಾಜ್ಕುಮಾರ್ ಅವ್ರ ಬರ್ಡೇ ದಿನ 28ಕ್ಕೆ ಸಿನಿಮಾ ರಿಲೀಸು. ಆಮೇಲೆ ಫಸ್ಟು ಕಾಪಿದೆ ನಾನು, ರಾಗಣ್ಣ, ನಾನು ನೀವು ವರದಣ್ಣ ನೋಡೋಣ, ಅಪ್ಪಾಜಿಗೆ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ, ಬೇಡ ಹಿಂದಿನ ದಿನ ನೋಡ್ತಾರೆ ಅವರು. ಸರಿ ಆಯಿತು ಅಂದ್ಬಿಟ್ಟು ವರದಣ್ಣ, ರಾಗಣ್ಣ, ನಾನು ಮತ್ತು ಧಿರೇನು, ಅದು ರಾಮ್ಕುಮಾರ್ ಅವ್ರ ಮಗ ಧಿರೇನು, ಮತ್ತು ಗುರು ರಾಜ್ಕುಮಾರ್, ಅದೇ ಯುವ, ಆಮೇಲೆ ನಮ್ಮ ವಿನಯ್, ಆಮೇಲೆ ಲಕ್ಕಿ ಅಂತ ಅವ್ರ ಮನೇಲಿ ಇರ್ತಾರೆ, ಅವರ ಗಾಜಿನ ಹುಡುಗ ಅವನು, ಆಮೇಲೆ ವರದಣ್ಣ ಅವರ ತಂಗಿ ಮಗ ಒಬ್ರು, ಅವರು ಹುಬ್ಳಿಯಲ್ಲಿದ್ರು, ಸತೀಶ್ ಅಂತ ಅವರು. ಇಷ್ಟು ಜನ ನೋಡಿದ್ವಿ ಎಲ್ಲಿ, ಬಾದಾಮಿ ಹೌಸಲ್ಲಿ ಸಿನಿಮಾ ನೋಡಿದ್ವಿ. ಫಸ್ಟ್ ಹಾಫ್ ಆಯಿತು, ಸೆಕೆಂಡ್ ಹಾಫ್ ಆಯಿತು, ಎಲ್ಲ ಆಯಿತು, ನೋಡಿದ್ವಿ. ನೋಡಾದ್ಮೇಲೆ ಸಿನಿಮಾ ಎಲ್ಲ ಮುಗೀತು. ನೋಡಿದ್ಮೇಲೆ ವರದಣ್ಣ ಅವರು ಏನು ಹೇಳ್ತಾರೆ ಅಂತ ನಮಗೆ, ವರದಣ್ಣ ಅವರು ಸತೀಶನ್ ಕೇಳಿದ್ರು. ಅವರು ಅವರ ತಂಗಿ ಮಗ ಇದ್ರಲ್ಲ ಸತೀಶ್ ಅಂತ, ಅವರು ಹುಬ್ಳಿಯಲ್ಲಿ ಎಲ್ಲ ಪ್ರೊಡಕ್ಷನ್ ನೋಡ್ಕೊಳ್ತಿದ್ರು, ಡಿಸ್ಟ್ರಿಬ್ಯೂಷನ್ ಆಗ್ಸೋ. ಹಿಂಗಿದೆಯಪ್ಪ ಸತೀಶು ಅಂದರು.
ಅಣ್ಣ ಸಿಲ್ವರ್ ಜುಬ್ಲಿ ಹೊಡುತ್ತಣ ಇದು ಮಾವ ಅಂತಂದ್ರು ಅವರು ಹ್ಮ್. ಅವ್ರಿಗೆ ಹ್ಮ್. ಅವ್ರು ವರ್ಧನ ಅಂದ್ರು ನೋಡ್ರಿ ಹ್ಮ್. ಅವರೇ ಆಡಿಯನ್ಸ್ ಅವ್ರು ಹೇಳಿದರೆ ನಿಮ್ಗೆ ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೊಡುತ್ತೆ ಹೋಗಿ ಅಂದ್ರು. ಆಯ್ತಲ್ಲ. ಅಂದ್ರೆ ಏನ್ ಅಂದ್ರೆ ಅವ್ರು ಏನ್ ಹೇಳಿದ್ದು ಅಂದ್ರೆ ನಾನು ನೀವು ಡಿಸೈಡ್ ಮಾಡೋದಲ್ಲ, ಅವ್ನು ಅನ್ನೋನ್ ಪರ್ಸನ್ ಈಸ್ ಎ ಆಡಿಯನ್ಸ್, ಅವನಿಗೆ ಅದು ಅನ್ಸಿದೆ 100% ಕೊಡುತ್ತೆ ಅವ್ನು ಹೇಳಿದ್ಮೇಲೆ ಬಿಡಿ, ನಾನು ನೀವು ಹೇಳೋದಲ್ಲ ಅಂದ್ರು. ನೋಡ ಹಂಗೆ ಆಯ್ತು. ಏನು ಅವರ ಜಡ್ಜ್ಮೆಂಟ್ಗಳು ಅಂದ್ರೆ ನಿಜವಾದ ರಾಗಣ ಶಾಕ್ ಆಗ್ಬಿಟ್ರು. ಹೌದಾ ಪಜಿ ತುಂಬಾ ಚೆನ್ನಾಗಿ ಹೋಗುತ್ತೆ ಕಂದ ನೋಡು, ಡೈರೆಕ್ಟರ್ಗೆ ಒಳ್ಳೆ ಸಿನಿಮಾ ಆಗುತ್ತೆ ಇದು, ಅಪ್ಪಗೆ ಒಳ್ಳೆ ಸಿನಿಮಾ ಆಗುತ್ತೆ, ಡೈರೆಕ್ಟರ್ಗೆ ಒಳ್ಳೆ ಸಿನಿಮಾ ಆಗುತ್ತೆ ಅಂದ್ರು. ನೋಡು ಹಂಗೆ ಆಯ್ತು, ಸೂಪರ್ ಡೂಪರ್ ಹಿಟ್ ಆಯ್ತು. ಏನೋ ನಂಬಕ್ಕೆ ಆಗಲ್ಲ ಕೆಲವು ಸಲ. ಈಗಲೂ ಟಿಲ್ ಟುಡೇ ನಾನು ಆ ಸಿನಿಮಾ ಮಾಡಿದ್ದೀನಿ, ಆಕಾಶ ಅರಸು ಅಂತ ಸಿನಿಮಾ ಮಾಡಿದ್ದೀನಿ ಅಂತ ನನ್ಗೆ ಈಗಲೂ ಒಂದೊಂದ್ಸಲ ಅನ್ಸುತ್ತೆ. ಆ ಟೈಮಲ್ಲಿ ಹೆಂಗ್ ಮಾಡಿದೆ ಏನು ಅಂತ ಈಗ ಎಲ್ಲ ರಿಮೈಂಡ್ ಮಾಡ್ಕೊತಾ ಇರ್ತೀನಿ. ಮೊನ್ನೆ ಟಿವಿಲಿ ಹಾಕ್ದಾಗಲೆಲ್ಲ ಅರಸು ಹಾಕಿದ್ದೆ ನೋಡ್ತಾ ಇರ್ತಿದ್ದೆ. ಎಲ್ಲ ಒಂದು ಒಳ್ಳೆ ನೆನಪುಗಳು, ಬ್ಯೂಟಿಫುಲ್ ಮೆಮೊರೀಸ್. ಬಾಳೆಹಣ್ಣು ಸನ್ನಿವೇಶ ಅಂತೂ ಅಪ್ಪ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಮೆಟಾಫರ್ಗಳು ಇದನ್ನೆಲ್ಲ. ಆ ಬಾಳೆಹಣ್ಣು, ಒಂದು ಬಾಳೆಹಣ್ಣು, ಆ ಹಸು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಆಗಿದೆ. ಆ ಸಿಪ್ಪೆನ ಹಿಂಗ್ ತಗೊಂಡು ಹಿಂಗ್ ತಿಂತಾ ಇರ್ತಾರೆ, ಅದನ್ನ ನೋಡಿ ಅಜ್ಜಿಗೆ ಅಯ್ಯೋ ಅನ್ಸ್ಬಿಟ್ಟು ಅದನ್ನ ಇಟ್ಬಿಟ್ಟು ತಗೊಳಪ್ಪ ಇನ್ನೊಂದು ಬಾಳೆಹಣ್ಣು ಅಂತ ಕೊಡ್ತಾರೆ. ಅದು ಸ್ಪಾಟಲ್ಲಿ ಬಂದದ್ದು ಐಡಿಯಾ ಅದು.